ನಮಸ್ಕಾರ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಸ್ಪಾರ್ಕ್ಲರ್ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. IPL 2026ರ ರಿಟೆನ್ಷನ್ ಮುಗಿದಿದೆ. ಆದರೆ ಈಗ 5 ಅದ್ಭುತ ಬಿಗ್ ಪ್ಲೇಯರ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಹಾಗೆಯೇ ಒಂದು ಅನ್ಎಕ್ಸ್ಪೆಕ್ಟೆಡ್ ಆದಂಥ ಆಟಗಾರರನ್ನು ರಿಟೈನ್ ಮಾಡಿಕೊಂಡಿದ್ದಾರೆ. ಆ ಎಲ್ಲ ಆಟಗಾರರು ಯಾರು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಗೊತ್ತಿರೋ ಹಾಗೆ T20ಯ ಬಿಗ್ ಫಿಶ್ ವೆಸ್ಟ್ ಇಂಡೀಸ್ನ ದಾಂಡಿಗ ಆಂಡ್ರೆ ರಸಲ್ ಯಾರೂ ಕೂಡ ಊಹಿಸಿರೋದಕ್ಕೆ ಸಾಧ್ಯನೇ ಇಲ್ಲ. ಆಂಡ್ರೆ ರಸಲ್ ಅವರ ಒಂದು ಅದ್ಭುತ ಆಟವನ್ನು ನಾವು ಗಮನಿಸಿರ್ತೇವೆ. ಆದರೆ ಈ ಬಾರಿ KKR ಆಂಡ್ರೆ ರಸಲ್ ಅವರನ್ನ ಕೈಬಿಟ್ಟಿದೆ. ಇವರ ಜೊತೆ ವೆಂಕಟೇಶ್ ಅಯ್ಯರ್ ಕೂಡ ಕೈಬಿಟ್ಟಿದೆ. ಆದರೆ ಆಂಡ್ರೆ ರಸಲನ್ನು ಕೈಬಿಟ್ಟಿದ್ದು ಒಂಥರ ಶಾಕಿಂಗ್ ವಿಷಯನೇ ಹೌದು. ರಸೆಲ್ 2014ರಿಂದ 2025ರವರೆಗೆ KKR ಪರವಾಗಿ ಆಡಿದ್ದು ಈ ಬಾರಿ ಬಿಡ್ಡಿಂಗ್ನಲ್ಲಿ ಒಳ್ಳೆ ಮೊತ್ತ ಪಡೀತಾರೆ. ಎರಡನೇ ಆಟಗಾರ ಮತ್ಯಾರು ಅಲ್ಲ ರೀ, ಶ್ರೀಲಂಕಾದ ಮಹೀಶ ಪತಿರಾಣ. ಅದ್ಭುತ ಯಾರ್ಕರ್ ಸ್ವಿಂಗಿಂಗ್ ಬೌಲಿಂಗ್ನಿಂದಲೇ ಚೆನ್ನೈನಲ್ಲಿ ಗುರುತಿಸಿಕೊಂಡಿದ್ದ ಮತೀಶ ಪತಿರಾಣನ ಕೈಬಿಟ್ಟಿದ್ದು ನಮಗೂ ಕೂಡ ಶಾಕ್ ಅನಿಸಿದೆ. ಜೊತೆಗೆ ರವೀಂದ್ರ ಜಡೇಜನ್ನ ಟ್ರೇಡ್ ಮಾಡಿಕೊಂಡಿದೆ. ಟ್ರೇಡಲ್ಲಿ ಒಂಥರ ಚೆನ್ನಾಗೇ ಇತ್ತು, ಅವರಿಗೆ ಸ್ಯಾಮ್ಸನ್ ದೊರೆತಿದ್ದಾರೆ. ಹಾಗಾಗಿ ಈ ಒಂದು ಬಿಗ್ ಫಿಶ್ ಮತೀಶ ಪತಿರಾಣವನ್ನು ಯಾಕೆ ಚೆನ್ನೈ ರಿಲೀಸ್ ಮಾಡ್ತು ಅನ್ನೋದು ನಮಗೆ ಕಾಡ್ತಿರ್ತಕ್ಕಂತಹ ಪ್ರಶ್ನೆ. ಯಂಗ್ ಗನ್ಗೆ ಅದ್ಭುತ ಬಿಡ್ಡಿಂಗ್ ಖಂಡಿತ ನಡೆಯುತ್ತೆ. ನಂತರ ಸೌತ್ ಆಫ್ರಿಕಾದ ಆಲ್ರೌಂಡರ್ ಆದಂತಹ ಡೇವಿಡ್ ಮಿಲ್ಲರನ್ನು ಕೈಬಿಟ್ಟಿದ್ದಾರೆ. ಖಂಡಿತವಾಗಿಯೂ ಅದ್ಭುತ ಫೀಲ್ಡಿಂಗ್ ಮತ್ತು ಫಿನಿಷರ್ ಆಗಿ ಕಾಣಿಸೋ ಡೇವಿಡ್ ಮಿಲ್ಲರನ್ನು ಯಾಕೆ ರಿಲೀಸ್ ಮಾಡಿದರು? ಸ್ಪಿನ್ನರ್ ರವಿ ಬಿಷ್ಣವಿ ಕೂಡ ಕೈಬಿಟ್ಟಿದ್ದಾರೆ. ಆದರೆ ಇವರು ಇತ್ತೀಚಿನ ದಿನದಲ್ಲಿ ಅಂತಹ ಪರ್ಫಾರ್ಮೆನ್ಸ್ ಕಾಣಿಸ್ತಿಲ್ಲ. ಯಾವುದೇ ಇಂಡಿಯಾ ಟೀಮ್ನಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಆಟಗಾರ ಆಗಿಲ್ಲ. ಹಾಗಾಗಿ ಇವ್ರನ್ನ ಕೈಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅವರ ಜೊತೆ RCBಯ ಲಿವಿಂಗ್ ಸ್ಟೋನ್ ಖಂಡಿತವಾಗಿಯೂ ಕೂಡ ಈ ಒಬ್ಬ ಆಟಗಾರನ RCB ಅವರು ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಅದರಲ್ಲೇನು ಆಶ್ಚರ್ಯವಿಲ್ಲ, ಯಾಕೆಂದರೆ ಈಗಾಗಲೇ ಚಾಂಪಿಯನ್ ಆಗಿರ್ತಕ್ಕಂಥ RCB ತಂಡ ಆಲ್ರೆಡಿ 12 ಆಟಗಾರರ ತನ್ನಲ್ಲಿ ಉಳಿಸ್ಕೊಂಡಿದೆ. ತನ್ನ ಎಲ್ಲ ಸ್ಲಾಟ್ಗಳು ಕೂಡ ಕಂಪ್ಲೀಟ್ ಆಗಿದೆ. ಆಲ್ರೆಡಿ ಶಫರ್ಡ್ ಆಗಿರ್ಬೋದು, ಜಿತೇಶ್ ಶರ್ಮಾ ಇದ್ದಾರೆ, ಟೀಮ್ ಡೇವಿಡ್ ಕೂಡ ಇದ್ದಾರೆ. ಹಾಗಾಗಿ RCB ಈ ಬಾರಿ ಬಿಗ್ ಫಿನಿಷರ್ ಆದಂಥ ಲಿವಿಂಗ್ ಸ್ಟೋನ್ನ ಕೈಬಿಟ್ಟಿದೆ ಅಂತ ಹೇಳ್ಬೋದು. ನ್ಯೂಜಿಲೆಂಡ್ನ ಆಲ್ರೌಂಡರ್ ಆದಂಥ ರಚಿನ್ ರವೀಂದ್ರನನ್ನ ಚೆನ್ನೈ ಕೈಬಿಟ್ಟಿದೆ. ಅವರ ಜೊತೆ ಡೆವಿನ್ ಕಾನ್ವೆಯನ್ನು ಕೂಡ ಚೆನ್ನೈ ಈ ಬಾರಿ ಕೈಬಿಟ್ಟಿದೆ ಬಂಧುಗಳೇ. ಮ್ಯಾಕ್ಸ್ವೆಲ್ಲನ್ನು ಕೈಬಿಟ್ಟಿದ್ದಾರೆ. ಆಸ್ಟ್ರೇಲಿಯಾದ ಬಿಗ್ ಹಿಟರ್ ಮ್ಯಾಕ್ಸ್ವೆಲ್ಲನ್ನು ಈ ಬಾರಿ ಕೈಬಿಟ್ಟಿದ್ದಾರೆ. ಆದರೆ ಜೋಶ್ ಇಂಗ್ಲೀಷ್ನ ಕೈಬಿಟ್ಟಿದ್ದು ನನಗೆ ಒಂಥರ ಆಶ್ಚರ್ಯ ಅಂತ ಕಾಣಿಸುತ್ತೆ. ಪಂಜಾಬ್ ತಂಡ ಯಾಕೆ ಜೋಶ್ ಇಂಗ್ಲೀಷ್ನ ಬಿಡ್ತು ಅಂತ ನಮಗೆ ಕಾಡ್ತಿರ್ತಕ್ಕಂಥ ಪ್ರಶ್ನೆ. RR ತಂಡದಿಂದ ಅಸರಂಗ ತೀಕ್ಷಣ ಇಬ್ಬರನ್ನು ಕೂಡ ಕೈಬಿಟ್ಟಿದ್ದಾರೆ. ವಿಘ್ನೇಶ್ ಪುತ್ತೂರನ್ನು ಕೈಬಿಟ್ಟಿದ್ದಾರೆ. ಮುಂಬೈಯಲ್ಲಿ ಅದ್ಭುತವಾದಂಥ ಯುವ ಪ್ರತಿಭೆಗಳನ್ನು ಹುಟ್ಟಾಕ್ತಾರೆ. ಆದರೆ ಈ ಬಾರಿ ವಿಘ್ನೇಶ್ ಪುತ್ತೂರನ್ನು ಕೈಬಿಟ್ಟಿದ್ದಾರೆ. ಇಲ್ಲಿ ಎಲ್ಲ ತಂಡಗಳು ಕೂಡ ತಮ್ಮ ತಂಡಕ್ಕೆ ಬೇಕಾದಂಥ ಆಟ ತೂಗಿ ತುಲನೆ ಮಾಡಿ ಕೊಂಡುಕೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಬಾರಿ ರಿಟೆನ್ಷನ್ ಆಶ್ಚರ್ಯ ಏನಪ್ಪ ಅಂದರೆ, ನಟರಾಜನ್ ಅವರನ್ನು 10.25 ಕೋಟಿಗೆ ಕೊಂಡುಕೊಂಡು ಅವರ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ 10 ಗೇಮಲ್ಲಿ 0 ಗೇಮ್ ಆಡಿಸಿದ್ರು ಕಳೆದ ಬಾರಿ. ಯಾರ್ಕರ್ ಬೌಲಿಂಗ್ ಮಾಡಿದರೂ ಕೂಡ ಬುಮ್ರಾ ವಸ್ತು ಸ್ಪಷ್ಟವಾದಂತಹ ಬೌಲಿಂಗನ್ನು ನಾವು ಇವರಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆದರೂ ಕೂಡ ಇವರಿಗೆ ಇಷ್ಟೊಂದು ದುಬಾರಿ ಹಣ ಕೊಟ್ಟು ಯಾಕೆ ರಿಟೈನ್ ಮಾಡಿಕೊಂಡ್ರು ಅನ್ನೋದು ನನಗೆ ಕಾಡ್ತಿರ್ತಕ್ಕಂಥ ಪ್ರಶ್ನೆ ಬಂಧುಗಳೇ. ನಿಮಗೆ ಯಾವ ಆಟಗಾರರನ್ನ ಬಿಟ್ಟಿದ್ದು ಆಶ್ಚರ್ಯ ಅನ್ನಿಸ್ತು? ಯಾವ ಆಟಗಾರರನ್ನ ಯಾವ ತಂಡ ರಿಟೈನ್ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತಕ್ಕಂಥದ್ದನ್ನ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.